ಅಯೋಧ್ಯೆಯಲ್ಲಿ ಈಗಾಗಲೇ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಿನ್ನೆಯಷ್ಟೇ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಇವತ್ತು ರಾಮಲಲ್ಲನನ್ನ ನೋಡೋದಕ್ಕೆ, ಬಾಲರಾಮನ ಮೂರ್ತಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇರುವಂತಹ ಭಕ್ತ ಸಾಗರ. ಈ ನಡುವೆ ಈ ದರ್ಶನಕ್ಕೆ ಸರಿಯಾಗಿ ವ್ಯವಸ್ಥೆಗಳನ್ನು ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಅಪಸ್ವರ ಕೇಳಿ ಬಂದಿತ್ತು. ಸೊ ಅದಕ್ಕಾಗಿ ಈಗ ಅಯೋಧ್ಯೆಯಲ್ಲಿ ಯೋಗಿ ಆದಿತ್ಯನಾಥ್ ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಸಿಎಂ ಯೋಗಿ ಆದಿತ್ಯನಾಥ್ ರಾಮ ಮಂದಿರದಲ್ಲಿ ಯಾವ ರೀತಿಯಾಗಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಏನಾದರೂ ನೂಕುನುಗ್ಗಲು ಆಗ್ತಾ ಇದೆಯಾ, ಅದನ್ನು ಹೇಗೆ ಸರಿಪಡಿಸಬೇಕು, ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ವಲ್ಪ ಹೊತ್ತು ನೂಕುನುಗ್ಗಲು ಉಂಟಾಗಿತ್ತು, ಬಟ್ ಈಗ ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಹೇಳಿ ಭದ್ರತಾ ಸಿಬ್ಬಂದಿ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸಬಹುದು ನೀವು. ಬೆಳಿಗ್ಗೆಯಿಂದಲೇ ಸುಮಾರು ಲಕ್ಷ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಅಲ್ಲಿರುವಂತಹ ಪೊಲೀಸರು ಕೂಡ ಹತೋಟಿಗೆ ತರುವಂಥದ್ದು ಕಷ್ಟ ಸಾಧ್ಯ. ಆದರೂ ಶಕ್ತಿ ಮೀರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿ. ಆದರೂ ಕೂಡ ಜನರಲ್ಲಿರುವಂತಹ ಧಾವಂತ ಇದೆಯಲ್ಲ, ಮೊದಲು ನಾವು ನೋಡಬೇಕು, ರಾಮಲಲ್ಲನನ್ನ ಕಣ್ತುಂಬಿಕೊಳ್ಬೇಕು, ಬಾಲರಾಮನ ಮೂರ್ತಿಯ ದರ್ಶನ ಮಾಡಬೇಕು ಅಂತೇಳಿ ನುಗ್ತಾ ಇದ್ದಾರೆ ಎಲ್ಲರೂ ಕೂಡ ಸಹಜವಾಗಿ. ಯಾಕಂದರೆ ರಾತ್ರಿಯಿಂದನೇ ಕೆಲವರು ಕ್ಯೂ ಅಲ್ಲಿ ನಿಂತಿದ್ದಾರೆ, ಇನ್ನೊಂದು ಜನ ಬೆಳಿಗ್ಗೆನೇ ಬಂದು ಕ್ಯೂ ಹಚ್ಚಿದ್ದಾರೆ. ಸೊ ಇವರೆಲ್ಲರೂ ಕೂಡ ಆದಷ್ಟು ಬೇಗ ನಾವು ಹೋಗಬೇಕು, ಒಳಗೆ ದರ್ಶನ ಮಾಡಬೇಕು ಅನ್ನುವಂಥ ಒಂದು ಧಾವಂತದಲ್ಲಿದ್ದಾರೆ. ಅವರನ್ನು ಹತೋಟಿಗೆ ತರೋದಕ್ಕೇನೆ ಸಾಕಷ್ಟು ಒಂದು ಹರಸಾಹಸ ಪಟ್ಟಿದ್ದಾರೆ ಭದ್ರತಾ ಸಿಬ್ಬಂದಿ. ಇದರ ನಡುವೆ ವೈಮಾನಿಕ ಸಮೀಕ್ಷೆಯನ್ನು ಕೂಡ ಯೋಗಿ ಆದಿತ್ಯನಾಥ್ ಅವರು ಮಾಡಿದ್ದಾರೆ. ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಈಗ ಹೇಗಿದೆ ಪರಿಸ್ಥಿತಿ? ನೂಕುನುಗ್ಗಲು ಉಂಟಾಗಿತ್ತು, ಬಟ್ ಈಗೇನೋ ಸರಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ನಡೀತಾ ಇದೆಯಾ ಹರೀಶ್ ಈಗ ಅಲ್ಲಿ? ಹೌದು ರೆಹಮಾನ್, ಈಗ ಬೆಳಿಗ್ಗೆ ಸಾಕಷ್ಟು ನೂಕುನುಗ್ಲಿತ್ತು, ಸರಿಯಾದ ವ್ಯವಸ್ಥೆನ ಈಗ ಮಾಡಲಾಗಿದೆ. ಮುಖ್ಯವಾಗಿ ಸರಿಯಾದ ವ್ಯವಸ್ಥೆನ ಈಗ ಮಾಡಲಾಗಿದೆ. ಯಾಕಂತಂದ್ರೆ ಬೆಳಿಗ್ಗೆ ಸಾಕಷ್ಟು ನೂಕುನುಗ್ಲಾಗಿತ್ತು. 3 ಲಕ್ಷಕ್ಕೂ ಅಧಿಕ ಜನ ಒಮ್ಮೆಲೆ ಬಂದಿದ್ರು. ಯಾಕಂದ್ರೆ ನಿನ್ನೆ ಅಷ್ಟೇ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಅಂದೇ ಈಗ ದರ್ಶನಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಭಕ್ತರ ಪ್ರಯತ್ನವನ್ನು ಮಾಡ್ತಿದ್ರು. ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ಊರುಗಳಿಂದ ಬಂದಂತವ್ರು ಮತ್ತೆ ಅಯೋಧ್ಯೆಗೆ 3-4 ದಿವಸಗಳ ಹಿಂದೆ ಬಂದಿದ್ದಂತವ್ರು ಒಮ್ಮೆಲೆ ದರ್ಶನವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನುಗ್ಗಿದ್ರು. ಇದು ಸಾಕಷ್ಟು ಸಮಸ್ಯೆ ಆಗಿತ್ತು. ಪೊಲೀಸರಿಗೂ ಕೂಡ ಭಕ್ತರ ನೂಕುನುಗ್ಗನ್ನ ಸರಿಪಡಿಸೋದು ಕಷ್ಟ ಆಗಿತ್ತು. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಪೊಲೀಸರು ಮಾಡಿತ್ತು. ಸಭೆಯನ್ನ ಮಾಡಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ರೆ ನೂಕುನುಗ್ಗಲು ಆಗಬಾರ್ದು, ಭಕ್ತರು ಸರಾಗವಾಗಿ ಶ್ರೀರಾಮಲಲ್ಲ ದರ್ಶನವನ್ನು ಪಡೆದುಕೊಂಡು ಬರಬೇಕು ಅನ್ನುವಂತ ನಿಟ್ಟಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು. ನಂತರ ಆಮೇಲೆ ಕ್ಯೂ ವ್ಯವಸ್ಥೆಯನ್ನ ಮಾಡಲಾಯಿತು. ಕ್ಯೂ ವ್ಯವಸ್ಥೆಯನ್ನ ಮಾಡಿದ ನಂತರ ಈಗ ಭಕ್ತರ ನೂಕುನುಗ್ಗಲು ಕಡಿಮೆ ಆಗಿದೆ. ಥ್ಯಾಂಕ್ ಯು ಹರೀಶ್.